ಶೌಚಾಲಯದ ಗುಂಡಿಗೆ ಮಕ್ಕಳನ್ನು ಇಳಿಸಿ ಅಮಾನವೀಯತೆ. ಪಬ್ಲಿಕ್ ಟಿವಿ ಸುದ್ದಿಯ ಸಂಚಲನ, ತಪ್ಪಿತಸ್ಥರಿಗೆ ಅಮಾನತಿನ ಶಿಕ್ಷೆ. ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರ ತಪಾಸಣೆಗೆ ವಿದ್ಯಾರ್ಥಿಗಳ ಬಳಕೆ. ಸಿನಿಮಾ ಟಾಕೀಸ್ ಆಯಿತು ಇದೀಗ ಎಪಿಎಂಸಿ ಗೋಡೌನ್ನಲ್ಲಿ ವಸತಿಯ ಶಾಲೆ. ಜಾಗೃತಿ ನೆಪದಲ್ಲಿ ಜವಾಬ್ದಾರಿಯನ್ನೇ ಮರೆತರಕ್ಕೆ ಹಾಕಿ ವಿಷ್ಣು ಅಭಿಮಾನಿಗಳಿಗೆ ತಾರಾಬಲ. ಕೇರಳದಲ್ಲಿ ಹೆಚ್ಚಾಗ್ತಾ ಇದೆ ಹೆಮ್ಮಾರಿ ಕರೋನಾ, ಕರ್ನಾಟಕದಲ್ಲಿ ಹೈ ಅಲರ್ಟ್. ಇದರೊಂದಿಗೆ ಇನ್ನೊಂದಷ್ಟು ಸುದ್ದಿಗಳಿದೆ, ಎಲ್ಲವನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20ಯಲ್ಲಿ ಮಂಗಳೂರಿನಲ್ಲಿ ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರದ ತಪಾಸಣೆಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಲಾಗಿದೆ. ಬಲ್ಮಠ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಮೆಟಲ್ ಡಿಟೆಕ್ಟರ್ ಹಿಡಿದು ಪರೀಕ್ಷಾರ್ಥಿಗಳನ್ನು ವಿದ್ಯಾರ್ಥಿಗಳು ತಪಾಸಣೆ ಮಾಡಿದ್ದಾರೆ. ಭದ್ರತೆ ಬಗ್ಗೆ ಅರಿವೇ ಇಲ್ಲದ ಮಕ್ಕಳನ್ನು ಪರೀಕ್ಷಾ ಕೇಂದ್ರದ ಭದ್ರತೆಗೆ ನೇಮಿಸಿದ್ದು, ಸರಿಯಾಗಿ ತಪಾಸಣೆ ನಡೆಸದೆ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಪ್ರವೇಶಿಸಿದ್ದಾರೆ. ಮೊಬೈಲ್ ಜಾಮರ್, ಮೆಟಲ್ ಡಿಟೆಕ್ಟರ್, ಬಯೋಮೆಟ್ರಿಕ್, ಫೇಸ್ ಡಿಟೆಕ್ಷನ್ ಹಾಗೂ ಬಾಡಿ ಕ್ಯಾಮೆರಾ ಬಳಕೆಗೆ ಕೆಪಿಎಸ್ಸಿ ಸೂಚಿಸಿದೆ. ಆದರೆ ವಿದ್ಯಾರ್ಥಿಗಳನ್ನು ಬಳಸಿ ಅಧಿಕಾರಿಗಳು ಕಾಟಾಚಾರದ ತಪಾಸಣೆ ನಡೆಸಿದ್ದಾರೆ. ಮೊನ್ನೆಯಷ್ಟೇ ಬಳ್ಳಾರಿಯ ಕುರುಗೋಡು ತಾಲೂಕಿನಲ್ಲಿ ಸಿನಿಮಾ ಟಾಕೀಸ್ನಲ್ಲಿ ವಸತಿ ಶಾಲೆ ನಡೆಸ್ತಾ ಇದ್ದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನು ಪ್ರಸಾರ ಮಾಡಿ ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಮಾಡಿತ್ತು. ಇದೀಗ ಕರೂರು ಗ್ರಾಮದಲ್ಲಿ ಎಪಿಎಂಸಿ ಗೋದಾಮಿನಲ್ಲಿ ವಸತಿ ಶಾಲೆ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ. ಒಟ್ಟು 230 ವಿದ್ಯಾರ್ಥಿಗಳನ್ನು ಹೊಂದಿರುವ ಅಂಬೇಡ್ಕರ್ ವಸತಿ ಶಾಲೆ 7 ವರ್ಷದಿಂದಲೂ ಕೂಡ ಈ ಗೋದಾಮಿನಲ್ಲಿಯೇ ನಡೀತಾ ಇದೆ. ಗೋದಾಮಿನಲ್ಲಿಯೇ ಮಕ್ಕಳಿಗೆ ತರಗತಿ, ಊಟ, ನಿದ್ದೆ ಎಲ್ಲವೂ. ಹೊಸ ಕಟ್ಟಡ ನಿರ್ಮಾಣವಾದರೂ ಕೂಡ ಉದ್ಘಾಟನೆಗೆ ಅಧಿಕಾರಿಗಳು ಮೀನಾಮೇಷವನ್ನು ಎಣಿಸ್ತಿದ್ದಾರಂತೆ. ಪರಿಣಾಮ ಭತ್ತದ ರಾಶಿಯ ಮಧ್ಯೆಯೇ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತಹ ದುಸ್ಥಿತಿ ಎದುರಾಗಿದೆ. ರಾತ್ರಿ ವೇಳೆ ಕರೆಂಟ್ ಹೋದ್ರೆ ಪರ್ಯಾಯ ವ್ಯವಸ್ಥೆ ಕೂಡ ಇರೋದಿಲ್ಲ. ಕತ್ತಲಲ್ಲಿಯ ವಿದ್ಯಾರ್ಥಿಗಳು ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಆದರೆ ಜಾಗೃತಿ ನೆಪದಲ್ಲಿ ಜವಾಬ್ದಾರಿಯನ್ನೇ ಪೊಲೀಸರು ಮರೆತಂತಿದೆ. ಬೆಳ್ಳಿ, ಬಂಗಾರ, ಹಣವನ್ನ ಬ್ಯಾಂಕ್ನಲ್ಲಿ ಇಡುವಂತೆ ಪೊಲೀಸರು ಡಂಗೂರ ಸಾರಿದ್ದಾರೆ. ಹೊಲದಲ್ಲಿ ಬೆಳೆಗಳ ಕಡೆಗೂ ಗಮನ ಹರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಡಂಗೂರ ಸಾರಿ ಅಫಜಲ್ಪುರ ಪೊಲೀಸರು ವಿನೂತನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಕಳ್ಳರ ಸುದ್ದಿ ಹೆಚ್ಚಾದಾಗ ಬೆಳ್ಳಿ, ಬಂಗಾರ, ರೊಕ್ಕ, ರೂಪಾಯಿ ಬ್ಯಾಂಕಿಗೆ ಒಯ್ದು ಇಡಬೇಕು. ರೈತರು ಹೊಲದಾಗ ದನ ಕರು ಯಾವುದನ್ನು ಕಟ್ಟಿದ್ರೂ ಜವಾಬ್ದಾರಿಯಿಂದ ಇರಬೇಕು. ಬೆಳೆದ ವಸ್ತುವಾಗಲಿ, ಹತ್ತಿಯಾಗಲಿ, ತೊಗರಿಯಾಗಲಿ ಯಾವುದೇ ಆಗಲಿ ಜಾಗೃತಿ ಇರಬೇಕು ಅಂತ ಜಾಗೃತಿ ಮೂಡಿಸಿದ್ದಾರೆ. ಬೆಳ್ಳಿ, ಬಂಗಾರ, ರೊಕ್ಕ, ರೂಪಾಯಿ ಬ್ಯಾಂಕಿಗೆ ಒಯ್ದು ಇಡಬೇಕು. ಯಾಕಂದ್ರೆ ರೈತರು ಹೊಲದಾಗ ದನ ಕರ ಯಾವುದೇ ಕಟ್ಟರು ಅಂದ್ರೆ ಜವಾಬ್ದಾರಿಯಿಂದ ಇರಬೇಕು. ಬೆಳೆದು ವಸ್ತಿ ಇವತ್ತು ಹತ್ತಿ ಆಗಲಿ, ತೊಗರಿ ಆಗಲಿ ಯಾವುದೇ ಆಗಲಿ ಒಂದೇ ಜಾಗ್ಯಾಗಿ ಇರಬೇಕು. ಬೆಳಗಾವಿಯ ವಂಟಮೂರಿಯಲ್ಲಿ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಥಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಿಐಡಿಗೆ ವಹಿಸುವ ಸಾಧ್ಯತೆ ಇದೆ. ಬಿಜೆಪಿ ಪ್ರತಿಭಟನೆ, ಸತ್ಯಶೋಧನಾ ಸಮಿತಿ ಭೇಟಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದ್ದ ಈ ಪ್ರಕರಣವನ್ನ ಸಿಐಡಿಗೆ ವಹಿಸೋಕೆ ಸರ್ಕಾರ ಸಿದ್ಧತೆ ನಡೆಸಿದ್ದು, ನಾಳೆಯೇ ಈ ಸಂಬಂಧ ಸರ್ಕಾರ ಆದೇಶ ಹೊರಡಿಸುವ ಸಂಭವ ಇದೆ. ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದ ಹಾಗೆ ಸಂತ್ರಸ್ತೆಗೆ 5 ಲಕ್ಷ ಪರಿಹಾರವನ್ನ ಸರ್ಕಾರ ಘೋಷಿಸಿ 2.3 ಎಕರೆ ಜಮೀನು ಮಂಜೂರಿಗೆ ಆದೇಶಿಸಲಾಗಿತ್ತು. ಇನ್ನು ಈಗಾಗಲೇ ಪ್ರಕರಣ ಸಂಬಂಧ ಕಾಕತಿ ಠಾಣೆಯಲ್ಲಿ 13 ಜನರ ವಿರುದ್ಧ ದೂರು ದಾಖಲಾಗಿದ್ದು, ಈ ಪೈಕಿ 11 ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿದ್ದ ಪಿಐ ವಿಜಯ್ ಕುಮಾರ್ ಸಿನ್ನೂರನನ್ನ ಅಮಾನತು ಮಾಡಲಾಗಿದೆ. ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಅಭಿಮಾನಿಗಳು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಿದರು. ವಿಷ್ಣು ಸೇನಾ ಸಮಿತಿ ಕರೆಕೊಟ್ಟ ಹೋರಾಟದಲ್ಲಿ 100 ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಹಾಗೂ ಕರವೇ ನಾರಾಯಣಗೌಡ, ವಿಷ್ಣುವರ್ಧನ್ ಅಭಿಮಾನಿಗಳು ಭಾಗಿಯಾಗಿದ್ದರು. ವಿಷ್ಣುವರ್ಧನ್ ಸ್ಮಾರಕಕ್ಕಾಗಿ 10 ಗುಂಟೆ ಭೂಮಿ ಒದಗಿಸಲು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು. ಡಿಸೆಂಬರ್ 30ರಂದು 15ನೇ ಪುಣ್ಯಸ್ಮರಣೆ ಇದ್ದು, ಅಷ್ಟರ ಒಳಗೆ ಭೂಮಿ ವಿವಾದ ಇತ್ಯರ್ಥಗೊಳ್ಳಬೇಕು. ಇಲ್ಲವಾದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಿದ್ಧ ಅಂತ ಎಚ್ಚರಿಸಿದರು. ಇನ್ನು ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟಕ್ಕೆ ನಟ ಸುದೀಪ್, ಡಾಲಿ ಧನಂಜಯ್, ಶ್ರೀಮುರಳಿ ಬೆಂಬಲ ಸೂಚಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಕಿಚ್ಚ, ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂದು ಇಂದು ಒಂದೇ ನಿಲುವು. ಮೈಸೂರಿನಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿಯೂ ಪುಣ್ಯಭೂಮಿ ಆಗಬೇಕು. ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಾನು ನಿಮ್ಮಲ್ಲೊಬ್ಬ ಅಂತ ಭಾವಿಸಿ ನೀವು ಮುನ್ನಡೆಯಿರಿ. ನನ್ನಿಂದಾಗುವ ಎಲ್ಲವನ್ನೂ ಪುಣ್ಯಭೂಮಿಗಾಗಿ ಮಾಡುವೆ ಅಂತ ಟ್ವೀಟಿಸಿದ್ದಾರೆ. ಸರ್ಕಾರ ಕೂಡಲೇ ಡಾಕ್ಟರ್ ವಿಷ್ಣು ಸರ್ ಪುಣ್ಯಭೂಮಿಯ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಡಾಲಿ ಧನಂಜಯ್ ವಿನಂತಿಸಿದ್ದಾರೆ. ವಿಷ್ಣು ಅಭಿಮಾನಿಗಳ ಹೋರಾಟದಲ್ಲಿ ನಾನು ಇದ್ದೇನೆ. ಈ ವಿಷಯ ಬೇಗ ಸುಖಾಂತ್ಯ ಕಾಣಲಿ ಅಂತ ಆಶಿಸಿದ್ದಾರೆ. ನನಗೆ ಗೊತ್ತಿಲ್ಲ ಇದು ಹೆಂಗೆ ಸಾಲ್ವ್ ಮಾಡೋದು ಏನು ಅಂತ. ಐ ಥಿಂಕ್ ಅದು ಪ್ರಕರಣ ಬೇಗ ಸುಖಾಂತ್ಯ ಕಾಣಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಅಭಿಮಾನಿಗಳ ಜೊತೆ ಯಾವತ್ತೂ ನಾವು ಇದ್ದೇ ಇದ್ದೀವಿ. ಅಟ್ಲೀಸ್ಟ್ ಈಗಲಾರು ಆ ಒಂದು ವಿಚಾರದಲ್ಲಿ ಒಂದು ಅಂತ್ಯ ಅನ್ನೋದನ್ನ ಕೊಡಬೇಕು. ಅದಕ್ಕೆ ಆದಂಥ ಸಿಗುವಂಥ ಗೌರವ ಹಾಗೂ ಮತ್ತೊಂದು ಸಲ್ಲಿಸಬೇಕು. ದಯವಿಟ್ಟು ಇದನ್ನೆಲ್ಲ ಒಪ್ಕೊಂಡು ಬೇಗ ಒಂದು ಜಾಗದಲ್ಲಿ ನಮ್ಮ ವಿಷ್ಣು ಅಂಕಲ್ಗೆ ಆ ನೆಲ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ದೇಶದಲ್ಲಿ ಮತ್ತೆ ಹೆಮ್ಮಾರಿ ಕೊರೋನಾ ಉಲ್ಬಣಗೊಳ್ತಾ ಇದೆ. ದೇಶದ ಒಟ್ಟು ಕೋವಿಡ್ ಕೇಸ್ನಲ್ಲಿ 90% ಕೇರಳ ರಾಜ್ಯದ್ದೇ ಇದೆ. ಕೇರಳದಲ್ಲಿ 302 ಕೇಸ್ ಇದ್ದು, ತಮಿಳುನಾಡಿನಲ್ಲಿ 16 ಕೇಸ್ ಇದೆ, ಕರ್ನಾಟಕದಲ್ಲಿ 10 ಕೇಸ್ ಇದೆ, ಗೋವಾ, ಪುದುಚೇರಿ ತಲಾ 2, ಉತ್ತರ ಪ್ರದೇಶ, ತೆಲಂಗಾಣ, ಪಂಜಾಬ್ನಲ್ಲಿ ತಲಾ 1 ಕೋವಿಡ್ ಕೇಸ್ ಪತ್ತೆಯಾಗಿದೆ. ಕೇರಳದಲ್ಲಿ ಕೊರೋನಾ ಏರಿಕೆ ಆಗ್ತಾ ಇದ್ದಂತೆ ಕರ್ನಾಟಕದಲ್ಲೂ ಕೂಡ ಕೊರೋನಾ ಆತಂಕ ಶುರುವಾಗಿದ್ದು, ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ನಾಡಿದ್ದು ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ. ಸಭೆಯ ಬಳಿಕ ಪ್ರತ್ಯೇಕ ಮಾರ್ಗಸೂಚಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಕೇರಳದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇರೋದ್ರಿಂದ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕೆಮ್ಮು, ಕಫ, ಜ್ವರ, ILI ಲಕ್ಷಣಗಳು ಕಂಡು ಬಂದರೆ ಪರೀಕ್ಷೆಯನ್ನು ಮಾಡಿಸುವುದು ಒಳ್ಳೆಯದು. ಇನ್ನು ಕೇರಳ ರಾಜ್ಯವನ್ನ ಹೊಂದಿಕೊಂಡಿರುವ ಕೊಡಗು ಜಿಲ್ಲೆಯಲ್ಲೂ ಕೂಡ ಒಮಿಕ್ರಾನ್ ರೂಪಾಂತರಿ ಮೂಡುವ ಕಳವಳ ವ್ಯಕ್ತವಾಗಿದೆ. ಈಗಾಗಲೇ ಮುನ್ನೆಚ್ಚರಿಕೆಯನ್ನು ವಹಿಸಲಿಕ್ಕೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಗೆ ಸೂಚನೆ ಕೊಟ್ಟಿದೆ. ಅದರಂತೆ ಬೆಡ್ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಒಂದು ಮೀಟಿಂಗ್ ಕೂಡಲೇ ಮಾಡಿ ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ. ಎಲ್ಲ ಟೆಕ್ನಿಕಲ್ ಪರ್ಸನ್ಸ್ನೆಲ್ಲ ಕರೆದು ಮಾತಾಡಿ ಏನೆಲ್ಲ ಕ್ರಮಗಳು ತಗೋಬೇಕು ತಗೊಳ್ತೀವಿ. ಯಾದಗಿರಿಯಲ್ಲಿ ದೇವರಿಗೆ ಬಲಿ ಕೊಟ್ಟ ಕೋಣದ ಮಾಂಸ ತಿನ್ನದೇ ಇದ್ರೆ ದಲಿತರಿಗೆ ಬಹಿಷ್ಕಾರ ಹಾಕಲಾಗುತ್ತೆ ಅನ್ನೋ ಆರೋಪ ಕೇಳಿಬಂದಿತ್ತು. ನಿನ್ನೆ ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರಿಸಿದ್ದು. ಈ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ದೇವಿಕೆರ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡರು. ಸುರಪುರ ತಹಶೀಲ್ದಾರ್ ವಿಜಯಕುಮಾರ್ ಹಾಗೂ ಸಿಪಿಐ ಆನಂದ್ ವಾಗ್ಮೋಡೆ ದಲಿತ ಸಮುದಾಯದ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿದರು. ಈ ವೇಳೆ ಕೋಣ ಬಲಿ ಕೊಡದಂತೆ ಗ್ರಾಮಸ್ಥರಿಗೆ ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟರು. ಕೋಣ ಬಲಿ ಕೊಡೋದು, ಬಹಿಷ್ಕಾರ ಹಾಕೋದು ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಪತ್ತೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸರಿಯಾದ ಸ್ಕ್ಯಾನಿಂಗ್ ವಿವರವನ್ನು ನೀಡದ ಮೈಸೂರು ಜಿಲ್ಲಾ ವ್ಯಾಪ್ತಿಯ 80 ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ನೋಟಿಸ್ ಕೊಟ್ಟಿದೆ. 1 ವಾರದಲ್ಲಿ ಉತ್ತರ ನೀಡದೇ ಇದ್ರೆ ಸ್ಕ್ಯಾನಿಂಗ್ ಕೇಂದ್ರವನ್ನು ಮುಚ್ಚೋದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಲ್ಯಾಬ್ ಕ್ಲಿನಿಕ್ಗಳ ತಪಾಸಣೆಯನ್ನು ನಡೆಸಲಾಗ್ತಾ ಇದ್ದು, ಈ ವೇಳೆ ನಕಲಿ ವೈದ್ಯರು ಅನುಮತಿ ರಹಿತ ಕ್ಲಿನಿಕ್ಗಳು ಪತ್ತೆಯಾಗಿದೆ. ಉಡುಪಿಯ ಧನ್ವಂತರಿ ಕ್ಲಿನಿಕ್, ನಾವುಂದದ ನಂಬಿಯಾರ್ ಕ್ಲಿನಿಕ್, ಉಪ್ಪುಂದದ ಸುಷ್ಮಾ ಕ್ಲಿನಿಕ್ನ ಲ್ಯಾಬ್ ಅನ್ನ ಸೀಸ್ ಮಾಡಿ ಆರೋಗ್ಯಾಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣದ ಸಂಬಂಧ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ರಚನೆಗೆ ಸಿದ್ಧತೆಯಾಗ್ತಿದೆ. ಮುಂದಿನ ವಾರದೊಳಗೆ ತಂಡ ರಚನೆಯಾಗುತ್ತೆ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಟಾಸ್ಕ್ ಫೋರ್ಸ್ ನಲ್ಲಿ ಯಾರೆಲ್ಲ ಇರಬೇಕು ಅಂತ ಹೇಳಿ ಮುಂದಿನ ವಾರದೊಳಗೆ ನಿರ್ಧಾರ ಆಗುತ್ತೆ. ಭ್ರೂಣ ಹತ್ಯೆಯ ತಡೆಗೆ ಕಾನೂನು ಜಾರಿಗೆ ಚಿಂತನೆ ನಡೆದಿದೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದ್ವಿ. ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಥರ ಒಂದು ಮಾಡೋದಕ್ಕೆ ಅವಶ್ಯಕತೆ ಇದೆ ಅಂತ ಪೊಲೀಸ್ ಅವರು ಹೇಳಿದ್ದಾರೆ. ನಮ್ಮದು ಕೂಡ ಅದೇ ಸಜೆಷನ್ ಇತ್ತು. ಸೊ ಆ ಟಾಸ್ಕ್ ಫೋರ್ಸಲ್ಲಿ ಯಾರ್ಯಾರು ಇರಬೇಕು ಅದರ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಬೇಕು. ನಾವು ಮುಂದಿನ ವಾರದಲ್ಲೇ ಮಾಡ್ತೀವಲ್ಲ. ಆಮೇಲೆ ಕಾನೂನಿನ ಅಮೆಂಡ್ಮೆಂಟ್ ಬೇಕಾಗಿದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ನೋಟಿಫಿಕೇಶನಲ್ಲೇ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಸೊ ಅಮೆಂಡ್ಮೆಂಟ್ಗೋಸ್ಕರ ಏನು ಕಾಯಬೇಕಾಗಿಲ್ಲ. ಅದು ನೋಟಿಫಿಕೇಶನ್ ಮುಖಾಂತರನೇ ಮಾಡೋದಕ್ಕೂ ಕೂಡ ಆದರೆ ನಾವು ಅದನ್ನು ಕೂಡ ಮಾಡ್ತೀವಿ. ಈಗಲೇ ನಾವು ಕ್ರಮಗಳು ತಗೊಳ್ಳೇಬೇಕು. ಕಾನೂನಿನ ಬದಲಾವಣೆ ತರಬೇಕು. ನಮ್ಮ ಏನು ಪ್ರಾವಿಷನ್ ಮಾಡ್ಕೋಬೇಕು ನಮ್ಮ ಆ್ಯಕ್ಟ್ ಅಡಿಯಲ್ಲಿ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳು ಬಳಕೆ ಮಾಡಿದ್ದ ಫೋನ್ ರಾಜಸ್ಥಾನದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ಲಲಿತ್ ಝಾ ಆರೋಪಿಗಳ ಮೊಬೈಲ್ಗಳನ್ನು ತನ್ನ ಬಳಿ ಇಟ್ಕೊಂಡಿದ್ರು. ಬಳಿಕ ಅದನ್ನು ನಾಶ ಮಾಡಿರಬಹುದು ಎನ್ನಲಾಗಿದೆ. ರಾಜಸ್ಥಾನದಲ್ಲಿ ಫೋನ್ನ ಬಿಡಿ ಭಾಗಗಳು ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿವೆ. ಈವರೆಗೆ ಒಟ್ಟು 6 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಲೋಕಸಭಾ ಭದ್ರತಾ ವೈಫಲ್ಯ ಗಂಭೀರ ವಿಷಯವಾಗಿದ್ದು ಅದನ್ನು ಲಘುವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಇದು ದುರದೃಷ್ಟಕರ, ಆತಂಕಕಾರಿ ವಿಚಾರ. ತನಿಖಾ ಸಂಸ್ಥೆಗಳು ಸಮಗ್ರ ತನಿಖೆ ನಡೆಸ್ತಾ ಇವೆ. ವಿಪಕ್ಷಗಳು ಇದನ್ನ ರಾಜಕೀಯ ಮಾಡಬಾರದು ಅಂತ ಹೇಳಿದ್ದಾರೆ. ಚಿತ್ತಾಪುರ ವಿಧಾನಸಭೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಹಾಗೂ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಗಡೀಪಾರಿಗೆ ಮತ್ತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಕಲಬುರಗಿ ನಗರದ ಸಬರ್ಬನ್ ಠಾಣೆಯ ಪೊಲೀಸರಿಂದ ನಗರ ಪೊಲೀಸ್ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು, ಗಡೀಪಾರು ಆದೇಶ ಹೊರಡಿಸುವ ಮುನ್ನ ವಿಚಾರಣೆಗೆ ಹಾಜರಾಗೋಕೆ ಮಣಿಕಂಠಗೆ ನೋಟಿಸ್ ಕೊಡಲಾಗಿದೆ. ಡಿಸೆಂಬರ್ 19ನೇ ತಾರೀಕು ಡಿಸಿಪಿ ಮುಂದೆ ವಿಚಾರಣೆಗೆ ಹಾಜರಾಗೋಕೆ ಸೂಚಿಸಲಾಗಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 55ರ ಅನ್ವಯ ಪ್ರಸ್ತಾವನೆಯಡಿ ಗಡೀಪಾರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 2022 ಮಣಿಕಂಠ ರಾಥೋಡ್ರನ್ನ ಗಡೀಪಾರು ಮಾಡಲಾಗಿತ್ತು. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಂಗ್ರಹ, ಸಾರ್ವಜನಿಕ ಶಾಂತಿಗೆ ಭಂಗ ತರುವುದು ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಕ್ರಮ ಅಂತ ಹೇಳಲಾಗಿದೆ.